ಸ್ವಲ್ಪ ಎಣ್ಣೆ ಸುರಿಸ್ತಾನೆ. ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೆ ಚಲೋ ಅನ್ನಿಸುತ್ತೆ. ಎಣ್ಣೆ ಇಡ್ಸೀನಿ. ಸಾಸಿವೆ ಜಾಸ್ತಿ ಇರಬೇಕು ಉಪ್ಪಿಟ್ಟು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದಿಷ್ಟು ಹಸಿಮೆಣಸಿನಕಾಯಿ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಈಗ ಅರ್ಧ ತೆಗೆದು ಇಟ್ಕೊಂಡಿದ್ದೆ. ಗುಲಾಬ್ ಜಾಮ್ ಮಾಡಿಟ್ಟಿದ್ದೆ. ಹುಡುಗರಿಗೆ ಪಾಕ್ ಏನಷ್ಟು ಇಷ್ಟ ಇಲ್ಲ, ಜಸ್ಟ್ ಪಾಕ್ ಹಾಕೊಂಡಿಲ್ಲ, ಬರೀ ಗುಲಾಬ್ ಜಾಮ್ ಹಾಕ್ತೀನಿ. ಡಾಲಿಗೂ ಭಾಳ ಇಷ್ಟ ಗುಲಾಬ್ ಜಾಮು. ಇದು ಇಷ್ಟ, ಪಾಕ್ ಜಾಸ್ತಿ ಇಷ್ಟ, ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇಷ್ಟ ಅವ್ರಿಗೆ. ಡ್ರೈ ಆಗಬಾರ್ದು ಅಂತ ಹೇಳ್ತಾನೆ. ಅವ್ರಿಗೇನು ತಿನ್ನಲ್ಲ ಅವರು. ಇದು ನಾನು ಒಂದು ಟೇಸ್ಟ್ ಮಾಡೇನೆ, ಅವರು ತಿನ್ನುವಾಗ ನಾನು ತಿಂದೇ ಇಲ್ಲ. ಸ್ನ್ಯಾಕ್ಸ್ ಡಬ್ಬಿ ರೆಡಿ ಆಯ್ತು. ಕುಕ್ಕರ್ ಆಫ್ ಮಾಡಿ ಸಾರು ಒಗ್ಗರಣೆ ಕೊಡ್ತೇನೆ. ಸಾಂಬಾರಿಗೆ ಒಂದು ಸಾಂಬಾರು ಮಸಾಲ ಪ್ಲಸ್ ನಾರ್ಮಲ್ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡತ್ತೀನಿ. ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ತೀನಿ ಸಾಂಬಾರಿನಾಗ. ಆಮೇಲೆ ಹಿಂಗೆ ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನಲ್ಲ, ಲೈಟಾಗಿ ಮೆಂತ್ಯ ಕಾಳು ಬರೋದು ಎಲ್ಲ ಅಡುಗೆಗೂ ಸ್ವಲ್ಪ ಹೌದು ಅನ್ನೋಂಗೆ ಹಾಕ್ಬೋದು. ಸ್ವೀಟ್ ಬಿಟ್ಟು ಹೇಗಿರುತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಸ್ವಲ್ಪ ಮಸಾಲೆ ಕಾಳು, ಸಾಂಬಾರು ಮಸಾಲೆ,
ಪ್ರೆಷರ್ ಹೋಗಿಲ್ಲ, ಪ್ರೆಷರ್ ಹೋಗೋವರೆಗೂ ಬೇರೆ ಕೆಲಸ ಮಾಡ್ತಾರೆ. ಒಗ್ಗರಣೆ ಕಂಪ್ಲೀಟೇ ಇದನ್ನು ಜಸ್ಟ್ ಸ್ಮ್ಯಾಶ್ ಮಾಡಿ ಇದು ನೋಡಿ, ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ, ಉಪ್ಪು ಹಾಕ್ತೇನೆ. ಆಮೇಲೆ ವೆಜಿಟೇಬಲ್ ಸಪ್ರೇಟಾಗಿ ಅದು ಸಾಂಬಾರು ಕುಕುಂಬರ್ ಹಾಕಿದ್ನೆಲ್ಲ ಅದು ಮಿಕ್ಸ್ ಮಾಡತ್ತೇನೆ. ಆಮೇಲೆ ಇದು ಕುಕ್ಕರೊಳಗೆ ಈ ಒಗ್ಗರಣೆ ಹಾಕಿ ಒಂದು ಸಿಟಿ ಹೊಡಿಸ್ತೇನೆ. ಕುಕ್ಕರೊಳಗೆ ಸಿಟಿ ಹೊಡಿಸೋದ್ರಿಂದ ಚೆಂದ ಮಿಕ್ಸ್ ಆಗ್ತೈತೆ. ಈ ಹುಂಚಿಕಾಯಿ ಒಂದು ಸ್ವಲ್ಪ ಹಾಕೋದ್ರಿಂದ ರಾತ್ರಿವರೆಗೂ ಕೆಡಂಗಿಲ್ಲ. ಹೆಂಗಿದ್ರು ನಾ ಇಡ್ಲಿ ಮಾಡೋದೈತಿ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ. ಬಟ್ಟೆ ಇದು ಮಾಡಿ ಇಷ್ಟು ನೀರು ಹಾಕೀನಿ, ಉಪ್ಪು ಹಾಕೀನಿ, ಎಲ್ಲ ಹಾಕೀನಿ, ಹುಡಿ ಉಪ್ಪು ಖಾರ ಇಷ್ಟು ಮುಚ್ಚಿಬಿಡ್ತೇನೆ. ಒಂದು ಸೀಟಿ ಆದಮೇಲೆ ಇಳಿಸ್ತೇನೆ. ಇದೊಂದು ಸ್ವಲ್ಪ ಚಕ್ಕೆ ಲವಂಗ ಮೆಣಸ್ಕಾಳು ಅದಕ್ಕೆಲ್ಲ ಪೌಡ್ರ್ ಮಾಡಿಟ್ಟಿದ್ದೆ, ಕಷಾಯ ಮಾಡ್ಕೊಂಡು ನೆನೆ ಇಡ್ತೇನೆ. ಒಂದು 2-3 ತಾಸು ನೆನೆದ್ರೆ ಚಲೋ ಆಗ್ತೈತಿ. ಜೀರಿಗೆ ಅಜ್ವಾನ ಎಲ್ಲ ಅದಾದ್ರೆ ಅಷ್ಟರೊಳಗೆ ಇವ್ರಿಗೆ ಇದನ್ನು ಕಟ್ಟಿಬಿಡ್ತೇನೆ. ಇದು ಹೆಂಗೆ ಬಿಸಿ ಇಟ್ಟಿರ್ತಾರೆ ಹಂಗೆ ಇರ್ತದೆ, ಸಿಹಿನೂ ಆಗ್ತದೆ. ನನಗೊಂದು ಸ್ವಲ್ಪ ಸ್ಟೀಲ್ದ ಇಷ್ಟ, ಪ್ಲಾಸ್ಟಿಕ್ ಇಷ್ಟ ಆಗಲ್ಲ ಡಬ್ಬಿಯಲ್ಲಿ. ಮಕ್ಕಳಿಗೆ ಅನ್ನ ಸಾರು ಕಳಿಸ್ತೇನೆ. ಗೊಬ್ಬರ ಹಾಕಿ ಅನ್ನ ಸಾಂಬಾರು ಜೊತೆ ಗೊಬ್ಬರ ಇದು ಸೂಪರ್ ಕಾಂಬಿನೇಷನ್ ಇರ್ತೈತಿ. ನಾನು ತೆಗೆದಿಟ್ಕೊಂಡಿದ್ದೆ, ಡೈಲಿ ಸ್ವಲ್ಪ ತಗೊಳ್ತೇನೆ. ಅದು ಆಮೇಲೆ ಪಿಕಲ್ ಇರ್ತೈತಿ. ಶ್ರವಣಗಂತೂ ಭಾಳ ಇಷ್ಟ ಇದೆ, ಎಷ್ಟು ಖಾರ ಇದ್ರೂ ತಿಂಬೇಕು. ಆಮೇಲೆ ಇದ್ದಿದ್ರೆ ಅವ್ರ ಅನ್ನ ಎಷ್ಟು ಕೊಟ್ಟರು ತಿಂತಾರೆ, ಭಾಳ ಕೊಟ್ಟು. ಆಯ್ತು ನೋಡ್ರಿ, ಇವತ್ತಿಂದ ಎಲ್ಲ ಕೆಲಸ ಆಯಿತು. ಜಸ್ಟ್ ವಾಕಿಂಗ್ ಸೈಕ್ಲಿಂಗ್ ಮಾಡಿ ಫಾಸ್ಟಿಂಗ್ ಪ್ರೇಯರ್ ಐತಂದು ಬರ್ಕೊಳ್ಬೇಕು, ಕರೆಕ್ಟ್ ಬರ್ಕೊಂಡು ಮಾಡ್ಕೋತೇನೆ. ಇದ್ರೆ ಮಾರ್ಕೆಟ್ಗೆ ಹೋಗಬೇಕು ನಾನು.
ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಯಾವು. ಇದು ಹಸ್ಬೆಂಡ್ ಡಬ್ಬಿ, ಇದು ಮಕ್ಕಳದು ಇಟ್ಟು ನಾನು ಹೋಗ್ಬರ್ತೀನಿ. ಆಯ್ತು ನೋಡ್ರಿ, ಅವ್ರದ್ದು ಸಪ್ರೇಟಾಗಿ ಡಬ್ಬಿ ನೋಡ್ತೀನಿ ನಾನು. ಒಂದು ಸ್ನ್ಯಾಕ್ಸ್ಗೆ ಶೇಂಗಾ ಚಿಕ್ಕಿ ಇಟ್ಟೇನೆ. ಇವ್ರ ಮಕ್ಕಳಿಗೆ ಒಂದು ಫಸ್ಟ್ ಗೋಂದರ್ ಸತ್ತನಿಲ್ಲ, ಯಾವತ್ತೂ ಕಳ್ಸಂಗಿಲ್ಲ ಹೊರಗಿಂದ. ಶೇಂಗಾ ಚಿಕ್ಕಿ ಒಂದು ಹೊರಗಿನ ಬಿಸ್ಕೆಟು ಶೇಂಗಾ ಚಿಕ್ಕಿ, ಇದು ಶೋಣದು ಸ್ಪೂನ್ ಇಟ್ಟೇನೆ. ಇವೆರಡು ನ್ಯೂಟ್ರಿಚಾಯ್ಸ್ ಬಿಸ್ಕಿಟ್ ಮತ್ತು ಒಂದು ಕಪ್ ನಾರ್ಮಲ್ ಗ್ರೀನ್ ಟೀ ಕೊಡತ್ತೇನೆ. ವಾಕಿಂಗು ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದೇನೆ 1 ಅವರ್. ಇವತ್ತು ಆ್ಯಕ್ಚುಲಿ ಫ್ರೈಡೇ ಇತ್ತು, ಫಾಸ್ಟಿಂಗ್ ಪ್ರೇಯರ್ಸ್ ಎಲ್ಲ ಹೋಗೋದಿತ್ತು. ಬಟ್ ಅದು ಮತ್ತು ಈವ್ನಿಂಗ್ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡ್ಯಾರ, ಹೋಗೋದಿಲ್ಲ. ಇವತ್ತು ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಮಾಡ್ಬೇಕು ಅಂದ್ಕೊಂಡೇನೆ. ಎಲ್ಲ ಕೆಲಸ ಮುಗಿಸಿ ಅವು ಮಾಡಿ ಇವತ್ತು ಫಸ್ಟ್ ಟೈಮ್ ನಾನು ಜುಂಬಾ ಡ್ಯಾನ್ಸ್ ಮಾಡಿದೆ. ಇದು ಜುಂಬಾ ಡ್ಯಾನ್ಸು ಅಂತಂದರೆ 30 ಮಿನಿಟ್ಸ್ ಹೋಮ್ ಎಕ್ಸಸೈಸ್ ಅಂತಿತ್ತು. ನಾನು ಟಿ ವಿ ಒಳಗೆ ಡೈರೆಕ್ಟ್ ಮೊಬೈಲ್ದಿಂದ ಕನೆಕ್ಟ್ ಮಾಡಿ ಅಲ್ಲೇ ಮಾಡಿದೆ. ನೋಡಿರಿ ಯಾವ ಲೆವೆಲ್ ಸ್ವೆಟ್ಟಿಂಗ್ ಆಗೈತಿ. ನಾನು ಕಮೆಂಟ್ಸ್ ಭಾಳ ನೋಡಿದೆ, ಭಾಳ ಎಫೆಕ್ಟಿವ್ ಐತೆ ಅಂತಂದರೆ. ಏನೇ ಹೋ ನನಗೂ ಮಕ್ಕಳದು ಸ್ಕೂಲ್ಗೆ ಹೋದ್ಮೇಲೆ ಮನೆಯೊಳಗೆ ಬೋರ್ ಆಗ್ತೈತಿ. ಆಮೇಲೆ ವರ್ಕೌಟ್ ಬೆಳಗ್ಗೆ ಅಂದರೂ ವಾಕಿಂಗು ಸೈಕ್ಲಿಂಗ್ ಆಗಿರ್ತಿರಲ್ಲ, ಇದು ಒಂದು ಮಾಡ್ಬೇಕು ಅಂದ್ಕೊಂಡೇನಿ. ಇದರಿಂದನೂ ನಿಯರ್ಲಿ ಒಂದು 2 to 350ವರೆಗೂ ಕ್ಯಾಲ್ರಿ ಬರ್ನ್ ಆಗ್ತೈತೆ ಅಕಾರ್ಡಿಂಗ್ ಟು ಅವ್ರ BMR ಅಂತ ಹೇಳ್ಯಾರೆ. ನಾನು ಹಾಫ್ ಆದಮೇಲೆ ನೆನಪಾಯ್ತು, ಸ್ಮಾರ್ಟ್ ವಾಚ್ ಹಾಕ್ಕೊಂಡೆ ನೋಡ್ತೀನಿ ಎಷ್ಟು ಬರ್ನ್ ಆಗೈತೆ ಅಂತಂದರೆ. ನಾನು 12 ಮಿನಿಟ್ಸ್ ಅಷ್ಟು ಹಾಕ್ಕೊಂಡಿದ್ದೆ. 12 ಮಿನಿಟ್ಸಿಗೆ 114 ಕ್ಯಾಲ್ರಿ ಬರ್ನ್ ಆಗೈತಿ. ಅಂದರೆ 30 ಮಿನಿಟ್ಸಿಗೆ ಕನ್ವರ್ಟ್ ಮಾಡಿ ನಿಯರ್ಲಿ 300 ಆಗ್ತೈತಿ. ಸೊ ಆದಷ್ಟು ನನಗೆ ಕ್ಯಾಲ್ರಿ ಜಾಸ್ತಿ ಬರ್ನ್ ಮಾಡಿ ಇಂಟೇಕ್ ಒಳಗೆ ಕಮ್ಮಿ ಮಾಡಬೇಕಾಗೈತಿ. ಯಾಕಂದ್ರೆ ಅದು ಒಂದು ಸತಿ 5 kg ಕಡಿಮೆ ಆಗಿ ಮತ್ತು 2 kg ಎಕ್ಸ್ಟ್ರಾ ಹೆಚ್ಚಾಗೈತಿ, ಆ್ಯಡ್ ಆಗೈತಿ ಈ ಸತಿ. ಅದಕ್ಕೆ ನಂಗೆ ಒಂದು ಸ್ವಲ್ಪ ಹೊರಿ ಆಯ್ತು, ಯಾಕೆ ಆಯ್ತು ಅಂತಂದು. ಆಮೇಲೆ ಈ ವೆಯ್ಟ್ ಒಳಗೆ ವೆಯ್ಟ್ ಲಾಸ್ ಮಾಡುವಾಗ ಸೇಮ್ ಫಾಲೋ ಮಾಡಿದ್ರೆ ಅದು ಕಂಟಿನ್ಯೂ ಆಗಿ ಸೇಮ್ ಇದಾಗಂಗಿಲ್ಲ. ಸೊ ಬೆಟರ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಫುಡ್ ಒಳಗೆ ಆಗಿರ್ತದೆ. ನೋಡಿ ಎಷ್ಟು ಸ್ವೆಟ್ಟಿಂಗ್ ಆಗ್ತೈತಿ. ಸ್ವೆಟ್ಟಿಂಗ್ ಅಂದರೆ ನಥಿಂಗ್ ಬಟ್ ಫ್ಯಾಟ್ ಬರ್ನ್ ಆಗ್ತಿರ್ತೈತಿ. ನಾನು ಯಾಕೆ ನಂದು ಸ್ಟಾರ್ಟಿಂಗಿಂದ ಎಲ್ಲರೂ ಅಪ್ಡೇಟ್ ಮಾಡ್ತೇನೆಂದರೆ, ಎಲ್ಲರೂ ಲಾಸ್ಟಿಗೆ ಅದು ರಿಸಲ್ಟ್ ಬಂದಮೇಲೆ ಹಾಕ್ತಾರೆ. ಬಟ್ ಅದರಿಂದ ಎಫೆಕ್ಟ್ ಎಷ್ಟು ಇರ್ತದೆ ಅಂತ ಗೊತ್ತಿರೋಂಗಿಲ್ಲ. ಆಮೇಲೆ ಅವ್ರಿಗೆಲ್ಲ ಪ್ರಾಬ್ಲಮ್ಸು ಬಂದಿದ್ದು ಗೊತ್ತಿರೋಂಗಿಲ್ಲ. ಸೊ ನನಗೆ ಬಂದಿದ್ದು ನಾನು ಎಲ್ಲನೂ ಶೇರ್ ಮಾಡತ್ತೀನಿ. ಮತ್ತು ನಿಮಗೂ ಆ ಥರ ಬಂದಾಗ ಅದನ್ನು ಟೆನ್ಷನ್ ಆಗಬಾರ್ದು. ಅವಾಗ ಮತ್ತು ನೀವೆಲ್ಲ ಸರ್ಚ್ ಮಾಡ್ಕೊತ ಹೋಗ್ಬಾರ್ದು ಅಂತಂದ್ರೆ, ನಾನು ಪ್ರಾಕ್ಟಿಕಲಾಗಿ ಡೇ 1ಇಂದನೂ ಏನೇನು ಮಾಡತ್ತೀನಿ ಎಲ್ಲನೂ ಪ್ರಾಬ್ಲಮ್ ಆಗಿದ್ದು ಹೇಳತ್ತೀನಿ, ಸರಿ ಆಗಿದ್ದು ಹೇಳತ್ತೀನಿ. ಸೊ ಇವತ್ತಿಂದ ಏನು ಸ್ಟಾರ್ಟ್ ಮಾಡೇನೆ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಫ್ರೈಡೇ ಆ್ಯಕ್ಚುಲಿ ಚರ್ಚ್ ಒಳಗೆ ಪ್ರೇಯರ್ ಇರಬೇಕಾಗಿತ್ತು. ಅದು ಈವ್ನಿಂಗ್ ಬೇರೆ ಒಂದು ಪ್ರೋಗ್ರಾಮ್ ಇರೋ ಸಲುವಾಗಿ ಪೋಸ್ಟ್ಪೋನ್ ಇದು ಕ್ಯಾನ್ಸಲ್ ಮಾಡ್ಯಾರ. ಸೊ ಮನೆ ಒಳಗೆ ನಾನು ಫಾಸ್ಟಿಂಗ್ ಪ್ರೇಯರ್ ಮಾಡ್ತೀನಿ. ನನ್ನ ಫೇವ್ರೆಟ್ ತುಪ್ಪ ಹಚ್ಕೊಂಡೇನೆ. ನಂಗೆ ಒಂದು ಸ್ವಲ್ಪ ಹೊರಗೆ ಹೋಗೋದು ಇಷ್ಟ. ಸೊ ನಾ ಈಗ ಮಲ್ಕೊಂಡು ಹೋಗ್ಬಿಡ್ತೇನೆ. ಯಾವಾಗ ಒಳಗೆ ಒಂಥರ ಹೆಡ್ಡೆ ಕಲಿಸ್ಬಿಟ್ಟು ನನಗೆ ಇಷ್ಟ ಆಗ್ಬಿಟ್ಟು. ಸ್ವಲ್ಪ ಉಪ್ಪಿಟ್ಟಿತ್ತು, ಸಾಂಬಾರಿತ್ತು, ಆಮೇಲೆ ರೈಸ್, ಗೋಂಗೂರ, ಆಮೇಲೆ ಇದು ಅಗಸಿ ಚಟ್ನಿ ಮತ್ತು ಮೊಸರು ಐತಿ, ಆಮೇಲೆ ರಾಗಿ ರೊಟ್ಟಿ ಐತಿ. ಇದು ನಂದು ಇವತ್ತಿನ ಊಟ.